ಮಮ ಬಂಧು ನೀನೆಡೆಯ ಸ್ವಾಮಿ ಭಕ್ತರ ಮೊರೆ ಆಲಿಸಿ ಚೌರಿ ಭಕ್ತರ ಮೊರೆ ಆಲಿಸಿ ರುಕ್ಮಿಣಿ ಲೋಲ ವಾರಿ ಜಮಾಲ ರುಕ್ಮಿಣಿ ಲೋಲ ವಾರಿ ಜಮಾಲ ನಿಜ ಗುಣಶೀಲ ವಸುದೇವ ಬಾಲ ನಿಜ ಗುಣಶೀಲ ವಸುದೇವ ಬಾಲ ಬಣ್ಣಿಸಲಹುದೇ ನಿನ್ನಯ ಲೀಲಾ ಕೃಷ್ಣ ಬಣ್ಣಿಸಲಹುದೇ ನಿನ್ನಯ ಲೀಲಾ ಬಣ್ಣಿಸಲಹುದೇ ನಿನ್ನಯ ಲೀಲಾ ನೀರಜಲೋಚನ ದರುಶನ ತಾರ ನೀರಜಲೋಚನ ದರುಶನ ತಾರ ಮಮ ಬಂಧು ನೀಡೆಯ ಸ್ವಾಮಿ ಭಕ್ತರ ಮೊರೆ ಆಲಿಸಿ ಚೌರಿ ಭಕ್ತರ ಮೊರೆ ಆಲಿಸಿ ಮಮ ಬಂಧು ನೀಡೆಯ ಮಮ ಬಂಧು ನೀಡೆಯ ಮಮ ಬಂಧು ನೀಡೆಯ ಪ್ರಬಲ ಪ್ರತಾಪಶಾಲಿಗಳಾದ 4 ತಮ್ಮಂದರು ನನಗೆ ಚತುರ್ಭುಜಗಳಂತಿದ್ದು ಸಹಾಯ ಮಾಡಿದ್ರಿಂದ ಈ ಸಾಮ್ರಾಜ್ಯ ವೈಭವವು ಲಭಿಸಿತು. ಆದರೂ ಸಂತೋಷದಿಂದ ರಾಜ್ಯಭಾರ ಮಾಡಿಕೊಂಡು ಶಾಂತಾಚಿತ್ತವರ ಸುಯೋಗವು ಒದಗಲಿಲ್ಲ. ಶ್ರೀಕೀಟ ಪರಮಾತ್ಮನ ಪ್ರತ್ಯಕ್ಷ ದೇವೆಂದು ಭಾವಿಸಿ ನನ್ನನ್ನು ತಂದೆಯಂತೆ ತಿಳಿದು ಸ್ವಪ್ನದಲ್ಲಿ ನಮ್ಮ ಮಗಳ ಇಷ್ಟಕ್ಕೆ ಪ್ರತಿಯಾಡಿದೆ. ವಿನಯ ವಿಧತೆಗಳನ್ನು ಪರಿವರ್ತಿಸಿದ್ದ ಪರಮ ವಿವೇಕಶಾಲಿಯಾದ ಭೀಮಾರ್ಜುನರು ನಮ್ಮ ಮಗಳ ವಿಷಯವನ್ನು ತಿರಸ್ಕಾರ ಭಾವ ತೋರಿ ಹಠವನ್ನು ಹಿಡಿದಿರುವುದು ಎಂಥ ಗ್ರಹಚಾರ ಬಲವು. ಆದರೂ ನಾರದರು ಈಗಾಗಲೇ ಇಲ್ಲಿನ ವಿಚಾರಗಳನ್ನು ಶ್ರೀಕೀಟ ಪರಮಾತ್ಮ ತಿಳಿಸಿಯೇ ಇರಬೇಕು. ಪರಮಾತ್ಮನು ಹೇಗಾದರೂ ನಮ್ಮ ಮನಕ್ಲೇಶವನ್ನು ನಿವಾರಣೆ ಮಾಡನೆಂಬ ಭರವಸೆ ಮನಸ್ಸಿನ ದೃಢವಾಗಿದ್ದರು ಅನುಜನಿಗೆ ಉಂಟಾದ ವ್ಯಸನವು ಮನಸ್ಸಿನಿಂದ ದೂರ ಆಗಲೇಬಲ್ಲದು. ಏನು ಮಾಡಲಿ? ವಿಜಯಸ್ತು. ಅಣ್ಣ, ಯಾರೋ ಮಾಧವರಮನಂತೆ ಲೋಕವಿಖ್ಯಾತ ವ್ಯಕ್ಷಣಿ ವಿದ್ಯಾ ವಿಚಕ್ಷಣಂತೆ ನಮ್ಮ ಆಸ್ಥಾನದಲ್ಲಿ ತನ್ನ ವಿಚಿತ್ರ ವಿದ್ಯಾ ಪ್ರದರ್ಶನ ಮಾಡಲು ಅಪೇಕ್ಷಿಸಿಕೊಂಡು ಆಜ್ಞೆಯನ್ನು ನಿರೀಕ್ಷಿಸಿಕೊಂಡು ಬಂದು ಕಾಲಿರುವನು. ಏನು ಯಕ್ಷಣಿ ವಿದ್ಯಾ ವಿಚಕ್ಷಣೆ? ಹೌದು, ಗಾಡಿಗನು ಮಾಧವನೊಡನೆ ನಮ್ಮ ಶ್ರೀಕೀಟ ಪರಮಾತ್ಮನೇ ಬಂದನಂತ ಸಂತೋಷಪಟ್ಟನು. ಆಗಲಿ, ಚಿಂತಾವಶವರ ಮನಸ್ಸಿಗೆ ಸ್ವಲ್ಪ ಹೊತ್ತು ಶಾಂತಿ ಉಂಟು ಮಾಡಲು ಇದು ಒಳ್ಳೆಯ ಸಮಯ ಒದಗಿದಂತಾಯಿತು. ಅವರನ್ನು ಬರಮಾಡು, ನಕುಲನ ಕರೆ, ಭೀಮಾರ್ಜುನ ಬರೆಯಳು ಮೊದಲಾದ ಸ್ತ್ರೀ ಸಮೂಹವನ್ನು ಸಹಕರಿಸಿ ವಿನೋದವನ್ನು ನೋಡಲು ಆ ಪಾಶದಲ್ಲಿ ಕುಳಿಸು. ಭೀಮಾರ್ಜುನಿಗೆ ಸಂತೋಷವೇ ಉಂಟಾಗಬಹುದು. ಅಪ್ಪಣೆ. ಭೀಮಾರ್ಜುನರು ಸಂತೋಷದಿಂದ ಬರುವರು. ಇಲ್ಲ, ಬಾರದಿರಲಾರರು. ಅಣ್ಣ, ನಮಸ್ಕರಿಸುವೆನು. ವಿಜಯಸ್ಸು.
ಶಿರಸ್ಸು ಈ ಪೀಠವನ್ನು ಅಲಂಕರಿಸಿ ವತ್ಸ ಭೀಮಸೇನ ಅರ್ಜುನ ಯಾರೋ ಲೋಕವಿಖ್ಯಾತ ಯಕ್ಷಣಿ ವಿದ್ಯಾಚೇಷನಂತೆ ನಮ್ಮ ಆಸನ ಬಯಸಿ ಬಂದಿರುವರು ಅವನಿಂದ ಆಟವನ್ನು ನೋಡನೆಂದು ನಿಮ್ಮನ್ನು ಬರಮಾಡಿ. ಸಂತೋಷ ಆಗಲಿ. ಬಲ್ಲೆ ಬಲ್ಲೆ ಕಾರುಣಿ ಬಂದೆ ಮುನಿ ಬಲ್ಲೆ ಬಲ್ಲೆ ಕಾರುಣಿ ಬಲ್ಲೆ ಬಲ್ಲೆ ಕಾರುಣಿ ಬಂದೆ ಮುನಿ ಬಲ್ಲೆ ಬಲ್ಲೆ ಕಾರುಣಿ ಒಣಗಿದ ಮರವ ಚಿಗುರಿದ ಬಲ್ಲೆ ಚಿಗುರಿದ ಮರವ ಒಣಗಿದ ಬಲ್ಲೆ ಒಣಗಿದ ಮರವ ಚಿಗುರಿದ ಬಲ್ಲೆ ಚಿಗುರಿದ ಮರವ ಒಣಗಿದ ಬಲ್ಲೆ ತೆಲಂಬಳ ಮಾಡಿದ ಬಲ್ಲೆ ಒಣೆಯಾಟವಾಡಲು ಬಲ್ಲೆ ತೆಲಂಬಳ ಮಾಡಿದ ಬಲ್ಲೆ ತೆಲಂಬಳ ಮಾಡಿದ ಬಲ್ಲೆ ಒಳ್ಳೆಯ ಆಟವ ಆಡಲು ಬಲ್ಲೆ ತೆಲಂಬಳ ಮಾಡಿದ ಬಲ್ಲೆ 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 ಗಾರುಣಿ ಬಂದೆ ನೋಡಿ ಬಲ್ಲೆ ಬಲ್ಲೆ ಗಾರುಣಿ ಬಲ್ಲೆ ಬಲ್ಲೆ ಗಾರುಣಿ ಬಂದೆ ನೋಡಿ ಬಲ್ಲೆ ಬಲ್ಲೆ ಗಾರುಣಿ ಪ್ರಚಂಡ ದೋರ್ದಂಡ ಬಲಮಂಡಿತ ಮಹಾಭಾರತ ರಣ ಪಂಡಿತ ಭೀಮಸೇನ ಮಹಾರಾಜ್ ಜೈಪರಾಜ್ ಜೈಪರಾಜ್ ಜೈಪರಾಜ್. ನಯನೀತಿ ವಿಶಾರದ ನಕ್ಷತ್ರ ರಾಜ ತೇಜ ನಕುಲ ಮಹಾರಾಜ ಜೈಪರಾಜ್ ಜೈಪರಾಜ್ ಜೈಪರಾಜ್. ನಾರಾಯಣ ನಾರಾಯಣ ಜಗದೀಶನಾಡುವ ಜಗವೇದಾಲಕರಂಗ ಸಂಚಾರಿ ನಾನಾಗಿ ಕಾಣುವ ಜಗದೀಶನಾಡುವ ಜಗವೇದಾಲಕರಂಗ ಸಂಚಾರಿ ನಾನಾಗಿ ಕಾಣುವ ಸಂಚಾರಿ ನಾನಾಗಿ ಕಾಣುವ ಜಗದೀಶನಾಡುವ ಜಗವೇದಾಲಕರಂಗ ಸರಿ ಸಮ ತಮಗೆ ಯಾರಿ ಹರೆ ನೋವರೆ ಸರಿ ಸಮ ತಮಗೆ ಯಾರಿ ಹರೆ ನೋವರೆ ನೆರೆಯುತ್ತೆ ಬರದೆ ಅವಶಯ ಬಡವೆ ನೆರೆಯುತ್ತೆ ಬರದೆ ಅವಶಯ ಬಡವೆ ನಾರದ ಮೋದವರೇರುವ ನಾರದ ಮೋದವರೇರುವ ಜಗದೀಶನಾಡುವ ಜಗವೇದಾಲಕರಂಗ ಸಂಚಾರಿ ನಾನಾಗಿ ಕಾಣುವ ಸಂಚಾರಿ ನಾನಾಗಿ ಕಾಣುವ ಜಗದೀಶನಾಡುವ ಜಗವೇದಾಲಕರಂಗ ನಾರಾಯಣ ನಾರಾಯಣ
ಸಚತುರೋಪದ ದೇವವರಣ ಗಂಗಾರಿ ಸರಿ ಸಗರಿ ಸರಿ ಸರಿ ಸನಿ ಸನಿ ಸರಿ ದಮ ನಿದ ನಿದ ಸರಿ ದಮ ಸಚತುರೋಪದ ದೇವವರಣ ಗಂಗು ನಿತ್ಯ ಭಾವದ ರೂಪವನ ನಿಧಲು ವಿದ್ಯಭಾವದ ರೂಪವನ ನಿಧಲು ನೀತಿಯ ನೋಟವ ತೋರುವ ನೀತಿಯ ನೋಟವ ತೋರುವ ಗದೀಶನಾಡುವ ಜವೇನಾಡುವ ಸಂಚಾರಿ ನಾನಾಗಿ ಕಾಣುವ ಸಂಚಾರಿ ನಾನಾಗಿ ಕಾಣುವ ಜಗದೀಶನಾಡುವ ಜಗವೇದ 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 ನಾರಾಯಣ ಪೂಜ್ಯರಿಗೆ ವಂದಿಸುವು. ಸರ್ವರಿಗೂ ಮಂಗಳವಾಗಲಿ. ಪೂಜ್ಯರೇ, ಪೀಠಲ್ ಅಲಂಕರಿಸಿ. ಧರ್ಮಪುತ್ರ ಲಬ್ಧ ಮನೋರಥನಾಗುವೆ. ಓಹೋ, ಇವರು ಯಾರು? ಪೂಜ್ಯರೇ, ಇವರು ಜಗದ್ವಿಖ್ಯಾತ ಗಾಡಿಗರಂತೆ. ಇವರಿಂದ ಆಟನಾಡಿಸಿ ನೋಡೋಣ ಏರ್ಪಡಿಸುವನು. ಇಂಥ ಶುಭ ಸಮಯಕ್ಕೆ ತಾವುಗಳು ದಯಮಾಡಿಸಿರಿಂದ ಬಹಳ ಸಂತೋಷವಾಯಿತು. ಹಾಗಾದರೆ ನಾನು ಒಳ್ಳೆಯ ವಿನೋದ ಸಮಯಕ್ಕೆ ಬಂದಂತಾಯಿತು. ಆಗಲಿ, ಆಟವು ನಡೆಯಲಿ. ಎಲೆ ಗಾಡಿಗರೇ, ನಿಮ್ಮ ದೇಶವು ಯಾವುದು? ಸ್ವಾಮಿ, ನಮ್ಮದು ಅಂಗ ಕಳಿಂಗ ಕಾಶ್ಮೀರ ಕೊಂಕಣಿ ಸೌರಾಷ್ಟ್ರ ನಾನಾರಪ್ಪನ ದೇಶ. ಅಂದರೆ ರೂಪ ದೇಶ ಸ್ವಾಮಿ. ನಿಜ ನಿಜ, ಕಾಮರೂಪದಂತೆಯೇ ಕಾಣುವರು. ನಾನಿವರನ್ನು ನೋಡಿರುವನು. ಮಹಾಸ್ವಾಮಿ, ಈ ನಮ್ಮ ಗುರುಗಳೆಂದರೆ ಸಾಮಾನ್ಯರಲ್ಲ. ನಿಜ ನಿಜ, ಇವನ ಆಟಗಳನ್ನು ಅನೇಕಗಳನ್ನು ನೋಡಿರುವೆನು. ಆದರೆ ಇವನಂತಹ ಚತುರನೇ ಪೂಜ್ಯರೇ. ಭೀಮಸೇನ, ಆ ವಿಷಯವನ್ನು ಎಷ್ಟೊಂದರೂ ಹೇಳುತ್ತಿರುವುದು. ಇವರು ಅನೇಕ ಅಮಾನುಷ್ಯ ಕೃತ್ಯಗಳನ್ನು ಸಹ ಮಾಡಿ ತೋರಿಸಬಲ್ಲರು. ಮಹಾನುಭಾವನ ವಿದ್ಯಾಶಕ್ತಿ ಚಾತುರ್ಯ ಮಹಿಮೆಗಳನ್ನು ಅಷ್ಟಿಷ್ಟೆಂದು ವರ್ಣಿಸಲು ಸಾಧ್ಯವಿಲ್ಲ. ಈ ಪುಣ್ಯ ಸ್ವರೂಪನ ದರ್ಶನ ಮಾಡಿದರೆ ನಿಮ್ಮ ನಿಮ್ಮ ಪಾಪಗಳೆಲ್ಲವೂ ಪರಿಹಾರವಾಗುವವು. ಈ ಅತ್ತೆಯನ್ನು ತಾವು ಸ್ವಲ್ಪ ಮಟ್ಟಿಗೆ ಮೆಚ್ಚುಗೆಯನ್ನು ಹೇಳಿದ್ದಕ್ಕೆ ಇವನಾಗಲೇ ಉಬ್ಬಿ ಮಿತಿ ಮೀರಿ ಅರಟಲಾರೆಂತಿದ್ದನು. ಎಲ್ಲವೋ ಅವಿವೇಕಿ, ಏನಂದೆಯೋ? ಈ ಪುಣ್ಯ ಸ್ವರೂಪನ ದರ್ಶನ ಮಾಡಿದರೆ
ನಮ್ಮ ಪಾಪಗಳ ಪರಿಹಾರವಾಗುವೋ? ಭ್ರಷ್ಟ! ಇವನನ್ನು ತನ್ನ ಒಗಳ ಬಂಟನಾಗಿ ಕರೆತಂದಿರುವನು ಹೇಗೆ? ಇವನ ಮಹಾಪುಣ್ಯ ಸ್ವರೂಪನಂತೆ. ಇವನ ದರ್ಶನ ಮಾಡಿದರೆ ನಮ್ಮ ಪಾಪಗಳ ಪರಿಹಾರವಾಗುವಂತೆ. ಅಯ್ಯೋ, ಹೊಗಳುವುದಕ್ಕೆ ಮಿತಿ ಮೀರಿಗಳಿಲ್ಲವೇ? ಈ ಪಾಂಡವರ ಆಸ್ಥಾನದಲ್ಲಿ, ಧರ್ಮಪುತ್ರನ ಸಮ್ಮುಖದಲ್ಲಿ, ಶ್ರೀಲೋಕ ಪೂಜ್ಯರಾದ ನಾರದ ಮಹರ್ಷಿಗಳ ಸನ್ನಿಧಿಯಲ್ಲಿ, ಲೋಕ ವಿಶುದ್ಧ ಪರಾಕ್ರಮಿಗಳಾದ ಈ ಭೀಮಾರ್ಜುನರ ಎದುರಿನಲ್ಲಿ ಒಬ್ಬ ಆವಡಿಗನನ್ನು ಎಷ್ಟು ಹೊಗಳುವೆಯೋ? ಭ್ರಷ್ಟ! ಸಾಕು, ನಿಲ್ಲಿಸು. ಸ್ವಾಮಿ ಕ್ಷಮಿಸಬೇಕು. ಈತನು ತನ್ನ ವಾದ್ಯಗಾನ ವೈಭವಗಳಿಂದ ಆದಿಶೇಷನೇ ಎಡೆಬಿಚ್ಚಿ ತೂಗಾಡಿ ಆನಂದ ಪಡುವಂತೆ ಮಾಡಬಲ್ಲನು. ನಿಜ ನಿಜ. ಇವನ ಬುಟ್ಟೆಯಲ್ಲಿ ಇರುವ ಸರ್ಪವೂ ಸಹ ಆದಿಶೇಷನ ಅವತಾರವಾಗಿಯೇ ಇರುವುದು. ನಾನು ಅದನ್ನು ನೋಡಿರುವೆನು. ಈ ಆತ್ಮ ಪುರಾಣ ಕಥನವು ನಮಗೆ ಬೇಡ. ನಿಮಗೆ ಯಾವ ಯಾವ ವಿದ್ಯೆಗಳು ಬರುವವೋ ಹೇಳಿ, ಅನಂತರ ನಾವು ಇಲ್ಲಿ ಆಡಬೇಕಾಗಿದ್ದವುಗಳನ್ನು ತಿಳಿಸಬೇಕು. ಗುರುಗಳೇ ಹೇಳಲೆ. ಅಪ್ಪಣೆ ಮಹಾಪ್ರಭು. ಈ ನಮ್ಮ ಗುರುವು ಮುರಳೀವಾದ್ಯವಾದನದಲ್ಲಿ ಅದ್ವಿತೀಯನು, ಗಾನವಿದ್ಯ ವಿಶಾರದನು, ನಾಟ್ಯವಿದ್ಯೆ ನಿಪುಣನು, ಅಭಿನಯ ಕಲಾಕೋವಿದನು. ಚಿತ್ರ ವಿಚಿತ್ರವಾದ ವೇಷಗಳನ್ನು ಧರಿಸಿ ಸ್ವಾಭಾವಿಕವಾಗಿ ನಟನೆ ಮಾಡುವುದರಲ್ಲಿ ಈತನ ಸಮಾನರೇ ಇಲ್ಲ. ಅಲ್ಲದೆ ಈತನಿಗೆ ಅಗ್ನಿಸ್ತಂಭನ, ಜಲಸ್ತಂಭನ, ವಾಯುಸ್ತಂಭನ, ಆಕಾಶಗಮನ, ಮನೋಗಮನ, ವಾಯುಗಮನ, ನರಮೋಹನ, ಸ್ತ್ರೀಮೋಹನ, ಶಿಶುಮೋಹನ, ಪಶುಮೋಹನ, ಪಕ್ಷಿಮೋಹನ, ಸರ್ಪಮೋಹನ, ಸತ್ಯಮೋಹನ, ಯಕ್ಷಮೋಹನ, ರಾಕ್ಷಸಮೋಹನ ಇಂತಹ ಅಸಂಖ್ಯಾತ ವಿದ್ಯೆಗಳೂ ಬರುವವು. ಅಲ್ಲದೆ ಈತನಿಗೆ ಕಾಳಿ, ಕರಾಳಿ, ಕಪಾಲಿ, ಮಾಲಿನಿ, ಶೂಲಿನಿ, ಮೋಹಿನಿ, ರೋಹಿಣಿ, ಶಾಕಿನಿ, ಡಾಕಿನಿ, ಭೈರವಿ, ಬಾಲ, ಬಗಾಳ, ಚಂಡಿ, ಚಾಮುಂಡಿ ಇಂತಹ ವಿಧ ವಿಧ ಶಕ್ತಿಗಳ ಅನೇಕಗಳು ಈತನ ವಶವಾಗಿರುವವು. ಇಷ್ಟು ಮಾತ್ರವಲ್ಲ ಸ್ವಾಮಿ, ಈತನು ಖಗೋಳ ಭೂಗೋಳಗಳ ಸಕಲ ತತ್ವಗಳನ್ನು ಬಲ್ಲವನು, ರಾಜತಂತ್ರ ನಿಪುಣನು, ದುಷ್ಟ ಶಿಕ್ಷಕನು, ಶಿಷ್ಟ ರಕ್ಷಾ ದುರಂಧರನು. ಆಹಾ, ಮಹಾನುಭಾವನು ಮಹಾನುಭಾವನು. ಶಿಕ್ಷಣ ಏನಂತ ಹೇಳಿದೆ? ಇವನು ದುಷ್ಟ ಶಿಕ್ಷಕನಂತೆ, ದುಷ್ಟ ರಕ್ಷಕನಂತೆ. ಈ ತಿರುಕನು ಅಯೋಧ್ಯ ಶರಣಾಗತ ಕಲ್ಪತರುಗಳಾದ ಈ ಪಾಂಡವರ ಮುಂದೆ ಈ ಆವಾಡಿಗ ತಿರುಕನನ್ನು ರಕ್ಷ ದುರಂಧರೆಂದು ಬಗಳುತ್ತಿರುವೆಯ? ಅಯೋಗ್ಯ, ಸಾಕು, ನಿಲ್ಲಿಸು. ಸಾಕು, ಸುಮ್ಮನೆ ಆ ಬಡಗುಣಿಗಳ ಮುಂದೆ, ಆ ಬಡಬ್ರಾಹ್ಮಣರ ಮುಂದೆ, ಸ್ತ್ರೀಯರ ಮುಂದೆ ಹೇಳಿದಂತೆ ನೀವು ಹೇಳಿದರೆ ಅವರು ನಂಬುವರೇನೋ? ಅವರಿಗೆ ಕೆಲವು ಆಟಗಳನ್ನು ಆನಂದಿಸಿ ತೋರಿಸೋಣ, ಅದರಿಂದ ನಮ್ಮ ಶಕ್ತಿಯು ಅವರಿಗೆ ವ್ಯಕ್ತವಾಗುವುದು. ಇದು ಉಳಿಯುವುದೇನು? ಮಹಾಸ್ವಾಮಿ, ಮಹಾಸ್ವಾಮಿ, ಈ ನಮ್ಮ ಶಿಷ್ಯನು ಪಾವನನು ಅರಿಯದೇ ಆಗ ಮಾತನಾಡಿದರು. ತಾವು ನಾಟ್ಯಗಾನ ನೈಪುಣ್ಯತೆಗಳನ್ನು ಪಡೆದ ನಾಟ್ಯೋದ್ಯೋಗಿ. ಗುರುಗಳೇ, ಇವರೇ ಅಲ್ಲವೇ ಹೆಣ್ಣಾಗಿ ಸೀರೆಯನ್ನುಟ್ಟು ಉತ್ತರಗೆ ಗಾನನಾಟ್ಯವನ್ನು? ನಾನು ಹಾಗೆಂದು ಕೇಳಿದ್ದೇನೆ ಅಷ್ಟೇ. ಅಲ್ಲದೆ ಇಂದ್ರಲೋಕದಲ್ಲಿ ರಂಭಾವರ್ಷಿಯರ ನಾಟ್ಯಗಾನಗಳನ್ನು ಕೇಳಿದವರು, ಅಪ್ಸರೆಯರ ವೇಷಭೂಷಣಗಳನ್ನು ನೋಡಿ ಆನಂದಪಟ್ಟವರು, ತಮ್ಮ ಎದುರಿನಲ್ಲಿ ತಮ್ಮ ವಿದ್ಯಾ ಪ್ರದರ್ಶನ ಮಾಡಬರಬೇಕು ಬೇಕಾಗಿ ಬಂದಿರುವರು. ಆಜ್ಞೆಯನ್ನು ದಯವಿಟ್ಟು ಪರಿಪಾಲಿಸಬೇಕು ಸ್ವಾಮಿ. ಆಗಲಿ ಅಣ್ಣ. ಅರ್ಜುನ, ಯಾವ ಆಟವನ್ನು ಆಡಿಸೋಣ? ಗಾನ ಮಾಡಿಸೋಣವೇ ಅಥವಾ ನರ್ತನವನ್ನು ಮಾಡಿಸೋಣವೇ? ನಿನಗೆ ಯಾವಾಗಲೂ ಈ ಹೆಣ್ಣು ವಿದ್ಯೆಗಳಿಂದ ನಾಟ್ಯಗಾನಗಳಲ್ಲಿ ಅಭಿಲಾಷೆ. ಅರ್ಜುನ, ಸಾಹಸ ಪ್ರದರ್ಶಕವಾದ ಆಟವನ್ನು ಆಡಿದರೆ ನೋಡಲು ನನಗೆ ಅಭಿಲಾಷೆ ಉಂಟು. ವತ್ಸ ಭೀಮಸೇನ, ನಮ್ಮ ನಮ್ಮ ಆಟಗಳನ್ನು ಒಂದೊಂದಾಗಿ ಆಡಿಸೋಣ. ಪೂಜ್ಯರಾದ ನಾರದರು ಯಾವ ಆಟವನ್ನು ಅಪೇಕ್ಷಿಸುವರೋ ಅದನ್ನು ಮೊದಲು ಆಡಿಸುವುದು ಉತ್ತಮ ಎಂದು ನನಗೆ ತೋರುವುದು. ಇದರಿಂದ ನಿಮ್ಮ ಅಭಿಮತವೇನು? ಆಗಬಹುದು, ಆಗಬಹುದು, ಬಹಳ ಸಂತೋಷ. ಆಗಬಹುದು. ಪೂಜ್ಯರೇ, ಅಣ್ಣನು ಸಮಂಜಸವಾಗಿ ಹೇಳಿದನು. ಅದರಂತೆ ತಾವು ತಮ್ಮ ಅಭಿಲಾಷೆಯನ್ನು ಅಪ್ಪಣೆಗೊಳಿಸಬೇಕು. ಭೀಮಸೇನ, ಪೂಜ್ಯರೇ, ಇವರು ವೇಷಭೂಷಣದಲ್ಲಿ ಮಹಾ ನಿಪುಣರೆಂದು ಹೇಳಿದರಲ್ಲವೇ? ಆದುದರಿಂದ ನಮ್ಮ ಶ್ರೀಕೃಷ್ಣ ಪರಮಾತ್ಮನ ವೇಷವನ್ನು ಧರಿಸಿ ಕೊಳಲನ್ನು ನುಡಿಸುತ್ತಾ ನಾಟ್ಯವಾಡಿದರೆ ಅದನ್ನು ನೋಡಬೇಕೆಂದು ನನಗೆ ಅಭಿಲಾಷೆ ಇರುವುದು. ಆಹಾ ಪೂಜ್ಯರೇ, ಎಂತ ಆಟವನ್ನು ಅಪೇಕ್ಷಿಸಿದ್ದೀರಿ? ಇದು ನನಗೆ ಸರ್ವಸಮ್ಮತವನ್ನು ತೋರುವುದು.
ಎಲೆ ಗಾಡಿಗರೇ, ಪೂಜ್ಯರಾದ ನಾರದರು ಹೇಳಿದಂತೆ ಇಲ್ಲಿ ನೀವು ಶ್ರೀಕೀಟ ಪರಮಾತ್ಮನ ವೇಷವನ್ನು ಧರಿಸಿ ನಾಟ್ಯವನ್ನು ಮಾಡಬಲ್ಲಿರಾ? ಅಪ್ಪಣೆ ಮಾಡುವೆವು ಮಹಾಸ್ವಾಮಿ. ಶಿಷ್ಯ ಅಗ್ರವರ್ತ ಗುರುಗಳೇ, ಪ್ರಭುಗಳಿಗೆ ವಿವರವಾಗಿ ಆಗಲಿ ಗುರುಗಳೇ, ಅವು ವೇಷಭೂಷಿತರಾಗಿ ಬನ್ನಿ. ಲಾಲಿಸು ರಾಜಾದಿ ರಾಜ, ನಮ್ಮ ಪಾಲಿಸು ಬಾಲ ವಿಭಾಗದ ತೇಜ. ಲಾಲಿಸು ರಾಜಾದಿ ರಾಜ, ಈತನು ನಮ್ಮಯ ಗುರು. ಜಗದೀಶನ ದರ್ಶನ ಪಾದಕ ಹರವು, ಈತನು ನಮ್ಮಯ ಗುರು. ಜಗದೀಶನ ದರ್ಶನ ಪಾದಕ ಹರವು, ನೀತಿವಂತರ ಕಲ್ಪಾತರವು, ನೀತಿವಂತರ ಕಲ್ಪಾತರವು. ಬಹುಭೂತಾಭಿಷಾಚಿಗಳೆಲ್ಲ ಗುರುವಿನ ಮಾತನೆ ನಡೆಸುವುದೇನೆಂಬುದಿಲ್ಲವೇ. ಲಾಲಿಸು ರಾಜಾದಿ ರಾಜ, ನಮ್ಮ ಪಾಲಿಸು ಬಾಲ ವಿಭಾಗದ ತೇಜ. ಲಾಲಿಸು ರಾಜಾದಿ ರಾಜ, ನೀತಿ ರೀತಿಗಳೆಲ್ಲ ಬಲ್ಲ. ಪ್ರತಿ ಮಾತನಾಡುವರನು ರಕ್ಷಿಸುವನಲ್ಲ. ನೀತಿ ರೀತಿಗಳೆಲ್ಲ ಬಲ್ಲ. ಪ್ರತಿ ಮಾತನಾಡುವರನು ರಕ್ಷಿಸುವನಲ್ಲ. ಸೋತರೆ ಪಾಲಿಸಬಲ್ಲ, ಸೋತರೆ ಪಾಲಿಸಬಲ್ಲ. ನಿಜ ನೀತಿಯ ಮೀರುವ ಘಾತುಕರನ್ನು ಕಾಡುಪಾತಿಗಳಂತೆ ತುಳಿಸಲು ಬಲ್ಲ. ಲಾಲಿಸು ರಾಜಾದಿ ರಾಜ, ನಮ್ಮ ಪಾಲಿಸು ಬಾಲ ವಿಭಾಗದ ತೇಜ. ಲಾಲಿಸು ರಾಜಾದಿ ರಾಜ. ಸ್ವಾಮಿ, ಈತನಿಗೆ ಬಾರದ ವಿದ್ಯೆಯೇ ಇಲ್ಲ. ಈತನೇ ಸರ್ವಜ್ಞನು, ಸಾಕ್ಷಾತ್ ಲಕ್ಷ್ಮೀಶನು. ಕಡೆಗೂ ಈ ಅಯೋಗ್ಯನು ತನ್ನ ಬಾಯಿಗೆ ಅಡ್ಡಿ ಇಲ್ಲದೆ ಆ ತಿರುಗನನ್ನು ಹೊರಳುತ್ತಿರುವನಲ್ಲ, ಅವನು ಸರ್ವಜ್ಞನಂತೆ, ಸಾಕ್ಷಾತ್ ಲಕ್ಷ್ಮೀಶನಂತೆ. ಎಂತಹ ದುರಹಂಕಾರಿ ಇವನು! ಭೀಮಸೇನ, ಪೂಜ್ಯರೇ, ಸುಮ್ಮನಿರು. ಆ ಹುಚ್ಚರು ಹೇಗೆ ಬೇಕಾದರೂ ಹೊರಟುಕೊಳ್ಳಲಿ. ಕೆಲವು ಗಾಡಿಗ ನಿಮ್ಮ ಗುರುವನ್ನು ಅಷ್ಟು ಹೊಗಳಿದೆ ಅಲ್ಲವೇ? ನೋಡುತ್ತಿರೋ ಅವನ ಶಕ್ತಿಯು ವ್ಯಕ್ತವಾಗುವುದು. ಹೌದು ಮಹಾಸ್ವಾಮಿ, ಈಗ ನಮ್ಮ ಗುರುಗಳ ಶಕ್ತಿಯೂ ಸಾಹಸವೂ ಎಷ್ಟೆಂದು ಸ್ಪಷ್ಟವಾಗುವುದು.
ಬಂದಿರುವನಲ್ಲ. ದೇವ ಶ್ರೀದೇವ ಮಹಾಮಯನೇ, ಕರುಣಿಸಿ ಕಾಪಾಡು ಮಾಧವನೇ. ದೇವ ಶ್ರೀದೇವ ಮಹಾಮಯನೇ, ಕರುಣಿಸಿ ಕಾಪಾಡು ಮಾಧವನೇ. ಸುರಸುಂದರ ಕರುಣಾಕರ ವಾಸುದೇವ. ಸುರಸುಂದರ ಕರುಣಾಕರ ಕಾಪಾಡು ಕಾಪಾಡು ಮಾಧವ. ಸುಂದರ ಚಿರ ಪ್ರೇಮ ಸಾಗರ ಘನಶ್ಯಾಮ ಸುಂದರ ಚಿರ ಪ್ರೇಮ ಸಾಗರ. ಅಯ್ಯೋ, ಇದೇನಿದು? ಶ್ರೀಕೃಷ್ಣ ಪರಮಾತ್ಮನೇ ಬಂದಿರುವನಲ್ಲ. ಅಣ್ಣ, ನಮಸ್ಕರಿಸುವೆನು. ದ್ರೌಪದಿ ದೇವಿ, ಈತನೇ ಶ್ರೀಕೃಷ್ಣಮೂರ್ತಿ. ನೋಡು, ನಮಸ್ಕರಿಸು. ಹೌದು ತಾಯಿ, ಹೌದು. ಈತನೇ ಶ್ರೀ ಕೃಷ್ಣಮೂರ್ತಿಯು. ಈತನಿಗೆ ನಮಸ್ಕರಿಸು. ಗಾಡಿಗ ನಿಲ್ಸೋ ತಲಾಟೇನು ಮಾಡಿದ್ರು ವಿನೋದಕ್ಕಾಗಿ ಹೇಳಿದ್ರೆ ನೀನು ಅದಂತೆ ಹೇಳ್ತೆಯಾ? ಇವನ ವೇಷವನ್ನು ಮೆಚ್ಚಿ ಭ್ರಾಂತಳಾಗಿ ಆಕೆ ನೋಡಲು ಬಂದರೆ ಇವನಿಗೆ ನಮಸ್ಕಾರ ಮಾಡಿ ನೀವು ಈ ತಿರುಕನಿಗೆ ಅಯೋಗ್ಯ. ಏನೋ ಶಿಷ್ಯ, ಸ್ವಲ್ಪ ಸುಮ್ಮನೆ ಇರಬಾರದೇನು? ಎಂತಹ ಬುದ್ಧಿನೋ ನೀನು. ನಾರದರು ಹೇಳಿದಂತೆ ನಾನು ಹೇಳಿದನು ಗುರುಗಳೇ, ಅಷ್ಟೇ. ಏನಾಶ್ಚರ್ಯ! ಹಬ್ಬ! ಇವನೆಂತಹ ಕಲಾಚತುರನು! ಶ್ರೀಕೃಷ್ಣ ರೂಪಕ್ಕೂ ಈ ಆಕೃತಿಗೂ ಸ್ವಲ್ಪವೂ ಭೇದವೇ ಕಾಣುವುದಿಲ್ಲವಲ್ಲ. ನಿಜ ಅಣ್ಣ, ನನಗೂ ಹಾಗೆ ಕಾಣುವುದು. ಇವನ ಭೂಷಣಗಳನ್ನು ಶ್ರೀಕೃಷ್ಣನಂತೆ ಧರಿಸಿದ್ದಾದರೂ ಸಾಧ್ಯವೋ? ರೂಪವನ್ನು ಸಹ ಅದೇ ರೀತಿಯಾಗಿ ಮಾರ್ಪಡಿಸಿಕೊಂಡಿರುವುದಲ್ಲ. ಇದು ಅಂತಹ ಚಿತ್ರ. ಅಣ್ಣ, ಈತನೇ ನಿಶ್ಚಯವಾಗಿ ಶ್ರೀಕೃಷ್ಣ ಪರಮಾತ್ಮನೆಂದು ನನಗೆ ಕಾಣುವುದು. ಅಣ್ಣ, ನನಗೂ ಅದರಂತೆ ಕಾಣುವುದು. ಇದನ್ನು ವೇಷವೆಂದು ನಂಬಲೆ. ಅವರವರ ಮನೋವೃತ್ತಿಗೆ ತಕ್ಕಂತೆಯೇ ಅವರಿಗೆ ಕಾಣುವುದು ಮಹಾಸ್ವಾಮಿ. ಈ ಕಳೆಯೇ ಅಂತದ್ದು. ಸಹೋದರಿ, ನೀವೇ ಭ್ರಾಂತರಾಗಿರುವಲ್ಲಿ ಇನ್ನು ಪಾಂಚಾಲು ವಿಭ್ರಾಂತಳದ್ದು ಏನಾಚಾರ? ಆದರೂ ಇವರು ಸಾಮಾನ್ಯದ ಗಾಡಿಯವರಲ್ಲ. ನಿಜವಾದ ಮಾತನ್ನು ಹೇಳಿದೆ ಧರ್ಮಪುತ್ರ. ಆಗಲಿ, ನಾಟ್ಯವಾಗಲಿ. ಅರ್ಜುನ, ಕೃಷ್ಣನಲ್ಲಿ ನನಗೆ ಅಷ್ಟು ಕೋಪವಿದ್ದರೂ ಅವನಂತೆ ವೇಷವನ್ನು ಧರಿಸಿರುವ ಈ ಆಕಾರವನ್ನು ನೋಡಿದ ಮಾತ್ರಕ್ಕೆ ಹೋಗಿ ಅವನನ್ನು ಆಲಗಿಸಿ ಬಿಡಬೇಕೆಂಬ ಸಂತೋಷವಾಗುತ್ತಿರುವುದಲ್ಲ.
ಏನ್ ಆಶ್ಚರ್ಯ? ನಿಜ ಪಾರ್ಥ, ನಿಜವಾಗಿಯೂ ನನ್ನ ಮನಸ್ಸಿನ ಸ್ಥಿತಿಯು ಅದೇ ರೀತಿಯಾಗಿರುವುದಲ್ಲ. ಈ ಆಟಗಾರರು ಜನರು ಭೀಮಸೇನ, ಪಾರ್ಥ, ಇವನಂತಹ ಗಾಡಿಗನು ಮತ್ತೊಬ್ಬನೇ ಇಲ್ಲವೇ ಇಲ್ಲ. ವೇಷಭೂಷಣ ಚಾತುರ್ಯ ಹೊಂದಿರಲಿ, ದೇವಲೋಕದಲ್ಲಿ ನಾನು ನೋಡಿದ ಊರ್ವಶಿ ಗಾನ ನಾಟ್ಯಗಳು ಸಹ ಇಷ್ಟು ಮನೋಹರವಾಗಿರ್ಲಿಲ್ಲವಲ್ಲ. ಏನ್ ಆಶ್ಚರ್ಯ? ಊರ್ವಶಿ ರಂಭಾ ಮೇನಕೇರಿಗೂ ಸಹ ಇವರೇ ನಾಟ್ಯವನ್ನು ಕಲಿಸಿಕೊಟ್ಟವರು ಮಹಾಸ್ವಾಮಿ. ನಾವು ಮೆಚ್ಚಿದಾಗೆಲ್ಲ ಈ ಹುಚ್ಚನ್ನು ಅತಿಶಯೋಕ್ತಿಗಳಿಂದ ಹರಡಲಾರಂಭಿಸುವನಲ್ಲ. ಮಹಾಸ್ವಾಮಿ, ತಾವು ಕೋಪಿಸಬಾರದು. ಆಟಗಾರನ ಮಾತುಗಳೇ ಹಾಗೆ. ಆತನ ಮನಸ್ಸಿಗೆ ಬಂದಂತೆ ಹರಟುವುದೇ ಅವನ ಸ್ವಭಾವವು. ತಾವು ಅವನನ್ನು ಕ್ಷಮಿಸಬೇಕು, ನಿಜವಾದ ವಿಚಾರವನ್ನು ಗಮನಿಸಬೇಕು. ಮಹಾಸ್ವಾಮಿ, ಮತ್ಯಾವ ಆಟವನ್ನಾಡಬೇಕು ಅಪ್ಪಣೆ ಆಗಲಿ. ಭೀಮಸೇನ, ಪೂಜ್ಯರಾದ ನಾರದರು ಹೇಳಿದಂತೆ ಅರ್ಜುನನು ಸುಮ್ಮನೆ ಭೀಮಸೇನ, ಅಗ್ರಜ, ಪೂಜ್ಯರ ನಾರದರು ಹೇಳಿದಂತೆ ಅರ್ಜುನು ಆಟವಾಯ್ತಾ ಅಷ್ಟೇ. ನಿನ್ನ ಅಭಿಲಾಷೆಯನ್ನು ಗಾಡಿಗೆ ತಿಳಿಸು. ಎಲ್ಲವೋ ಈ ವೇಷಗಾನ ಹೆಣ್ಣು ವಿದ್ಯೆಗಳು ಸಾಕು. ಇನ್ನು ನಿಮ್ಮ ಅಶ್ವವನ್ನು ಸರ್ಪವನ್ನು ತಂದು ಅವುಗಳಿಂದ ಆಟಗಳನ್ನು ಆಡಿಸಿ ನೋಡೋಣ. ಸ್ವಾಮಿ, ಆ ಆಟವನ್ನಾಡಿಸುವುದು ಸರ್ಪದಿಂದ ಮಾತ್ರವೇ. ಈ ಸರ್ಪವನ್ನು ಒತ್ತು ತರುವುದಕ್ಕಾಗಿ ಈ ನಮ್ಮ ಗುರುಗಳು ಆ ಕುದುರೆಯನ್ನಿಟ್ಟುಕೊಂಡಿರುವುದು. ಹೌದೇನೋ? ಹೌದು ಮಹಾಸ್ವಾಮಿ. ಶಿಷ್ಯ, ಗುರುಗಳೇ, ಮಕರವರ್ಮ, ಇವುಗಳ ವಿಚಾರವನ್ನು, ನಮ್ಮ ಪ್ರತಿಜ್ಞೆಯನ್ನು ಎಲ್ಲವನ್ನೂ ಪ್ರಭುಗಳಿಗೆ ವಿವರವಾಗಿ ತಿಳಿಸು. ಅಷ್ಟರಲ್ಲಿ ನಾನು ವೇಷವನ್ನು ಭೂಷಿಸಿ ಅಲ್ಲ ಬಿಚ್ಚಿ ಬೇಗನೆ ಬರುವೆನು. ಆಗಲಿ ಗುರುಗಳೇ. ಎಲ್ಲವೋ ಈ ಯಾವನ್ನು ಒತ್ತು ತರಲು ನಿಮಗೆ ಕುದುರೆಯು ಬೇಕೆ? ಇಂತಹ ಬಲಹೀನರು ನೀವು ಸಾಹಸ ಕಾರ್ಯಗಳು ಏನೇನು ಮಾಡಬಲ್ಲಿರಿ? ನಾರಾಯಣ ನಾರಾಯಣ, ಈ ಆಟಗಾರರು ಜನರನ್ನು ಭ್ರಾಂತಿಪಡಿಸಲು ಇಂಥ ಆಡಂಬರಗಳನ್ನಾಡುವುದೇ ಇವರ ಸ್ವಭಾವ. ಸ್ವಾಮಿ, ಇದು ಸಾಮಾನ್ಯವಾದ ಸರ್ಪವಲ್ಲ. ಇದೇ ಸಾಕ್ಷಾತ್ ಆದಿಶೇಷನ ಅವತಾರವೆಂದು ಹೇಳಬೇಕು. ಇದನ್ನು ಈ ಕುದುರೆ ಮಾತ್ರವೇ ಹೊರಬಲ್ಲದು. ಮನುಷ್ಯರು ಇದನ್ನು ಹೊರಲು ಸಾಧ್ಯವೇ ಇಲ್ಲ. ನಿಜ ನಿಜ ನಿಜ. ಮೊದಲಿನಿಂದಲೂ ಅತಿಶಯುಕ್ತವಾಗಿಯೇ ಇರುವುದು. ನಿಜ. ಹಾಗಾದರೆ ಇದನ್ನು ನಿಮ್ಮಿಂದ ಹೊರಲು ಸಾಧ್ಯವಿಲ್ಲವೇ? ಸರಿ, ನಮ್ಮಿಂದಲೂ ಸಾಧ್ಯವಿಲ್ಲ, ನಿಮ್ಮಿಂದ ಮೊದಲೇ ಸಾಧ್ಯವಿಲ್ಲ. ಎಂತಹ ಅವಮಾನಕರವಾದ ಮಾತುಗಳನ್ನ ಆಡುವನು ನೋಡಿದೆಯಾ? ಚೀಚಿ ತಿರುಗಾ ಹರುಣದಿರು ಬರೆದ ಪೌರುಷವ ಮೆರೆಯು ಬದಲಿಸಿದ ಚೀಚಿ ತಿರುಗಾ ಹರುಣದಿರು. ಎಲ್ಲವ ಕಾರಣಿಗ ಚೀಚಿ ತಿರುಗಾ ಹರುಣದಿರು ಬರೆದ ಪೌರುಷವ ಮೆರೆಯು ಬದಲಿಸಿದ ಚೀಚಿ ತಿರುಗಾ ಹರುಣದಿರು. ಯಾರ ಸಮುಖದಲ್ಲಿ ಗರುದುವೆದುರುಳ ಪರಿಬರುವಿದಲ್ಲಿ ವಿರೋಧ ವಚನವ. ಯಾರ ಸಮುಖದಲ್ಲಿ ಗರುದುವೆದುರುಳ ಪರಿಬರುವಿದಲ್ಲಿ ವಿರೋಧ ವಚನ ಚೀಚಿ ತಿರುಗಾ ಹರಡದಿರು ಹರದ ಪೌರುಷವ ಮೆರೆಯು ಬದಲು ಚೀಚಿ ತಿರುಗಾ ಹರಡದಿರು. ಅವ ಕಾರಣಿಗ ನೋಡು ನೋಡು ಚಲ ಮಾಡು ನೋಡು ಕೃಪೆ ಬೇಡ ಮಾಡುವ ನಮಗವನಿಗೆ. ನೋಡು ನೋಡು ಚಲ ಮಾಡು ದೋದು ಬೇಗ ಮಾಡುವ ನಮಗವನಿಗೆ. ಅಡವು ಬೇಡ ಬಿಡುದಿಡ ಬಿಡುತ್ತಿಲ್ಲ, ಅಡವು ಬೇಡ ಬಿಡುದಿಡ ಬಿಡುತ್ತಿಲ್ಲ. ಪಡುದರ ಬಲ ಬದಲನೆ ಬಲ ಪವನ ಜರಲೆ ಚೀಚಿ ತಿರುಗಾ ಹರಡದಿರು ಬರೆದ ಪೌರುಷವ ಮೆರೆಯು ಬದಲಿಸಿದ ಚೀಚಿ ತಿರುಗಾ ಹರಡದಿರು. ಚೀ ತಿರುಗಾ ಹರಡದಿರು. ಚೀ ಅವಿವೇಕಿ, ಎಷ್ಟು ನಿನ್ನ ಹೌದು. ಈಗ ನೀನು ಎಲ್ಲಿ ಯಾರೊಡನೆ ಮಾತನಾಡುತ್ತಿರುವುದೆಂಬುದನ್ನು ಬಲ್ಲೆಯ? ಇದೇ ತಕ್ಕೆ ಸ್ವಾಮಿ ಹಾಗೆ ಕೇಳುವಿರಿ? ನನಗೇನು ಕಣ್ಣು ಕಾಣುವ ಅಥವಾ ಬುದ್ಧಿ ಸ್ವಾಧೀನದಲ್ಲಿಲ್ಲವೇ? ಸಾರ್ವಭೌಮ ಯುಧಿಷ್ಠಿರ ಚಕ್ರವರ್ತಿಯ ಸಭೆಯಲ್ಲಿ ಭಾರತ ವೀರರಾದ ಭೀಮಸೇನ ದೇವರೊಡನೆ ಮಾತನಾಡುತ್ತಿರುವನು. ನನ್ನ ಔದಾತ್ಯವೇನಿರುವುದು ಸ್ವಾಮಿ ಇದರಲ್ಲಿ? ಹೌದಾದರೆ ಈ ನಿನ್ನ ಬೆಳಕಿದವನ್ನೆತ್ತಲು ಈ ಕೀಚಕಾಂತಕಿನಿಂದ ಆಗುವುದಿಲ್ಲ ಎಂದು ಹೇಳುವ ನಿನ್ನ ಹಲ್ಲುಗಳು ಮುರಿದು ಸೊಲ್ಲಡಗುವುದೆಂದು ನಿನಗೆ ಗೊತ್ತಿಲ್ಲವೋ? ಸ್ವಾಮಿ, ತಾವು ಕೀಚಕಾಂತಕರೆಂದು ನಾನು ಕೇಳಿರುವೆನು. ನನ್ನ ಹಲ್ಲು ಮುರಿದು ಸೊಲ್ಲಡಗಿದರೂ ಚಿಂತೆ ಇಲ್ಲ.
ತಾವು ಈ ಸರ್ಪವನ್ನೆತ್ತಿ ತಮ್ಮ ಅಲ್ಲನ್ನು ಸೊಲ್ಲನ್ನು ಉಳಿಸಿಕೊಂಡರೆ ಸಾಕು. ಸಾಕು, ಮುಚ್ಚು ಬಾಯವನ್ನು. ಇವನು ಹುಚ್ಚನು ಭೀಮಸೇನನ ಪರಾಕ್ರಮವು ಇವನಿಗೆ ತಿಳಿಯದು. ನಿಜ ಭೀಮಸೇನ, ಈ ಸರ್ಪವನ್ನು ಎತ್ತಿ ಆಚೆಗೆ ಎಸೆದು ಈ ಹುಚ್ಚನ ಹಲ್ಲನ್ನು ಮುರಿದು ಆಚೆಗೆ ಎಟ್ಟಿ ಬಿಡು. ಇದು ಎಷ್ಟರ ಕಾರ್ಯ ಪೂಜ್ಯರೇ? ಜಯಿಸಬೇಕು, ಸೆಚ್ಚಬೇಕು. ನಮ್ಮದೊಂದು ಬಂಧನವಿದೆ. ಅದರಂತೆ ತಾವು ನಡೆಯುವುದಾದರೆ ಈ ಸರ್ಪವನ್ನು ಎತ್ತಬಹುದು. ಏನಿದು ಬಂದವು? ಏನೆಂದರೆ ತಾವು ಸರ್ಪವನ್ನು ಎತ್ತುವುದಾದರೆ ಮತ್ತು ಕುದುರೆಯನ್ನು ಸುಖದಿಂದ ಧರಿಸಿ ತರುವುದಾದರೆ ನಮ್ಮ ಸಮಸ್ತ ಬಿರುದುಗಳನ್ನು ತಮ್ಮ ಸನ್ನಿಧಿಗೆ ಅರ್ಪಿಸಿ ಶರಣಾಗತರಾಗಬೇಕು. ತಾವು ಸರ್ಪವನ್ನು ಎತ್ತಲಾರದೆ ಹೋದರೆ ಅವರು ಕುದುರೆಯನ್ನು ಸುಖದಿಂದ ಧರಿಸಿ ತಾರದಿದ್ದರೆ ತಮ್ಮ ಸಕಾಲಿಕತೆ ಅರ್ಧ ಭಾಗವನ್ನು ನಮಗೆ ಕೊಟ್ಟುಬಿಡಬೇಕು. ಈ ನಿಬಂಧನೆಗೆ ಒಪ್ಪುವುದಾದರೆ ಅವರೆತ್ತಲು ಪ್ರಯತ್ನಿಸಬಹುದು. ಓಹೋ, ಪ್ರಯತ್ನಿಸಬಹುದು. ಎತ್ತಿ ಎಸೆಯಬಹುದೆಂದೇಳು. ಇವರದೆಷ್ಟು ದುರಹಂಭವ. ಅರ್ಜುನ, ಆ ಉಳುವನ್ನು ಎತ್ತಿ ಬಿಸಾಡುವುದು, ಕುದುರೆನ್ನೇರುವುದು ನಮಗೆ ಅತಿಶಯವಲ್ಲ. ಆದರೆ ಇಂತಹ ಅಲ್ಪನಾದ ಆವಡಿಗೆ ನಡುವೆ ಜಗದ್ವಿಖ್ಯಾತ ವೀರರಾದ ನಮಗೆ ಬಂತವೆ ಎಂದು ಮನಸ್ಸು ಸಂದೇಹ ಪಡುತ್ತಿರುವುದು. ಸ್ವಾಮಿ, ಅವಾಗೆ ಸಂಶಯ ಪಡಬಾರದು. ಈ ಪಂಥವನ್ನು ಗೆಲ್ಲಲೇಬೇಕು. ಇಲ್ಲವಾದರೆ ನಿಮ್ಮಿಂದಾಗದೆ ಹಿಂಜರಿದರೆಂದು ನಮ್ಮ ಗುರುಗಳು ಲೋಕದಲ್ಲೆಲ್ಲೆಲ್ಲಿಯೂ ತಮ್ಮನ್ನು ಪ್ರಸಿದ್ಧಪಡಿಸಿ ಕವಡೆಗೂ ಕಡೆ ಮಾಡಿಬಿಡುವರು. ಆದ್ದರಿಂದ ತಾವೀ ಸರ್ಪವನ್ನೆತ್ತಲೇಬೇಕು, ಕುದುರೆಯನ್ನತ್ತಲೇಬೇಕು. ತಮ್ಮ ಪರಾಕ್ರಮವು ಸರ್ವರಿಗೂ ವಿದಿತವಾಗಲೇಬೇಕು. ಈವರೆಗೂ ನಿಮ್ಮಂತಹ ಪರಾಕ್ರಮಿಗಳು ಪಥಕ್ಕೆ ಸಿಕ್ಕದೇ ಇದ್ದ ಕಾರಣ ಇವರುಗಳು ಎಲ್ಲೆಲ್ಲಿಯೂ ಜಯಶಾಲಿಗಳಾಗಿ ಮೆರೆಯಿತು. ಈಗ ತಕ್ಕ ಪರಾಕ್ರಮಿಗಳು ಸಿಕ್ಕಿರುವೆ. ಪ್ರಯತ್ನಿಸಿದರೆ ಸಾಕು, ಗರ್ವ ಖಂಡನೆ ಆಗಲೇ. ಆಗಲಿ ಎಲ್ಲವೋ ಗಾರುಡಿಗ, ನಿನ್ನ ಬಂದಕ್ಕೆ ನಾವು ಒಪ್ಪಿರು. ಅರ್ಜುನ, ಅಣ್ಣ, ನಾನು ಹಾವನ್ನು ಹಿಡಿದೆತ್ತುವೆನು, ನೀನು ಕುದುರೆ ನತ್ತು. ಇದು ಸಿದ್ಧನಾಗಿರುವೆನು. ಎಲ್ಲವೋ ಗಾಡಿಗ, ಎಲ್ಲೇ ಇನ್ನಾವನ್ನು ಬಿಡು, ನಿನ್ನ ಕುದುರೆ ಕಡುವಾಣವನ್ನು ಕೊಡು. ಸ್ವಾಮಿ, ಇದು ಸಾಮಾನ್ಯವಾದ ಕುದುರೆಯಲ್ಲ. ಅಂತರಿಕ್ಷ ಮಾರ್ಗದಲ್ಲಿ ವಾಯು ವೇಗಕ್ಕಿಂತಲೂ ಅತಿ ಜಯವಾಗಿ ಹೊರಬಂದವು. ಎಲ್ಲವೋ ಪಾಂಡವರ ಹಾಗೆ ಆಡಿದ ಮಾತಿಗೆ ತಪ್ಪುವ ಅಸತ್ಯವಂತರ ನೆನೆಸಿದೆಯೋ? ಇಷ್ಟಕ್ಕೂ ನಾವು ಸೋದರಲ್ಲ. ನಿನಗೆ ರಾಜ್ಯದ ಆಸೆಯು. ಗಾಡಿಗ, ಭಯಪಡಬೇಡ. ಇವರುಗಳು ಬಹಳ ಸತ್ಯವಂತರು. ಆಡಿದ ಮಾತಿಗೆ ತಕ್ಕವರಲ್ಲ. ಅಣ್ಣ, ಈ ಅವಿವೇಕಿಯೊಡನೆ ಚರ್ಚೆ ಏನು? ನೀನು ಧೈರ್ಯವಾಗಿ ಒಪ್ಪು. ಆಗಬಹುದು. ಕುದುರೆಯಿಂದ ಗುಡ್ಡಿಗಳನ್ನು ಇಳಿಸೋಣ. ಭೀಮಸೇನ, ಪಾರ್ಥ, ನಾರಾಯಣ ನಾರಾಯಣ. ಭೀಮಸೇನ, ಪಾರ್ಥ, ನೀವು ಒಪ್ಪಿದ್ದು ಗರ್ವಿಷ್ಠರಿಗೆ ಗರ್ವಭಂಗವಾಗಲು ಅನುಕೂಲವಾಯಿತು. ಸತ್ಯವಾದ ಮಾತು, ಸತ್ಯವಾದ ಮಾತು. ಎಲ್ಲವೋ ಗಾಡಿಗ, ಅದನ್ನ ಈಗಲೇ ಹತ್ತಿ ಅದರ ಸುಕ್ಕ ನಡಗಿಸಿ ತಂದು ನಿಲ್ಲಿಸುವುದನ್ನು ನೋಡುತ್ತಿರೋ. ಸ್ವಾಮಿ, ಅದು ಸಾಮಾನ್ಯವಾದ ಕುದುರೆಯಲ್ಲ. ಅಂತರಿಕ್ಷದಲ್ಲಿ ವಾಯುವೇಗಕ್ಕಿಂತಲೂ ಅತಿಶಯವಾಗಿ ಓಡುವುದು. ಎಲ್ಲರನ್ನು ಎದುರಿಸಿದಂತೆ ಎದುರಿಸುವುದೋ ಅವರಿಗೆ ಅಡಿಗಳಿಗೆ ಎದುರುವರೇನೋ. ಇವನೊಬ್ಬ ಹುಚ್ಚನು, ಹೊಗಳಿಕೊಳ್ಳುತ್ತಿರುವುದೇ ಇವನ ಕೆಲಸ. ಎಲ್ಲವೋ ಅದು ಹೇಗೆ ಓಡುವುದೋ ನಾನು ಪರೀಕ್ಷಿಸುವನು. ಅದರ ಮದವನ್ನು ಇಳಿಸಿ ತಂದು ನಿಲ್ಲಿಸುವನು, ನೋಡುತ್ತೀರು. ಕುದುರೆಯನೇ ಕುದುರೆಯನೇ ಅತಿ ಶೀಘ್ರದಲ್ಲಿ ಸಂಚರಿಸಿ ತಂದು ನಿಲ್ಲಿಸುವೆನ.
ಗಗನ ಪಾತಾಳ ಲೋಕದಲ್ಲಿನ ಗಗನ ಪಾತಾಳ ಲೋಕದಲ್ಲಿನ ಸಂಚರಿಸಿ ಈ ಗಾಡಿಗರ ಮದವನಳಿಸುವೆನಾ. ನಿರಾಶ್ಚರ್ಯ, ಈ ಕುದುರೆ ಆಕಾಶ ಮಾರಿ ಆಗ್ತಲ್ಲ. ಅಣ್ಣ, ನೀನು ಚಿಂತಿಸಬೇಡ. ಅದು ಹೇಗಾದರೂ ಆರಲಿ, ಪಾರ್ವನಾದ ಮನವನ್ನು ಮುರಿಯುವನು. ಎಲ್ಲವೋ ಮಾಧವರ್ಮ, ಇನ್ನು ನಿನ್ನ ಬುದ್ಧಿಯಲ್ಲಿರುವ ಸರ್ಪವನ್ನು ಬಿಟ್ಟು ಸ್ವಲ್ಪ ಆಡಿಸು. ಆ ನಂತರ ನಾನು ಅದನ್ನು ಎತ್ತಿ ಬಿಸಾಡುವೆನು. ಭೀಮಸೇನ, ಅವನಿಗೆ ಹೇಳುವುದೇನು? ಒಂದು ಸಲ ಹಾಗೆ ಹೋದೆ ಹಿಂದಕ್ಕೆ ಬೀಳುವುದು. ನಾನು ಅದನ್ನು ಒದ್ದರೆ ಅದು ತುಂಡು ತುಂಡಾಗಿ ಇವರಿಗೆ ಜೀವನಕ್ಕೆ ಕಲ್ಲು ಬೀಳುವುದೆಂದು ಹಿಂಜರಿತಿರುವನು ಪೂಜ್ಯರೇ. ನೋಡಿದಿರಲೋ ಗಾಡಿಗರ ಪ್ರಭುಗಳು ಎಂತಹ ದಯಾಶೀಲರು. ಸ್ವಾಮಿ, ಅವು ಹಾವಿನ ಮೇಲೆ ಏನು ದೇಹ ತೋರಿಸಬೇಕಾಗಿಲ್ಲ. ಎತ್ತಲಿ, ಕುಕ್ಕಲಿ, ಕಚ್ಚುವುದೆಂಬ ಭಯದಿಂದ ಮುಟ್ಟಲಾರದೆ ಡಂಬ ಗುರುಗಳೇ. ಎಲ್ಲವನ್ನು ಮತರೆ, ನಿಮಗೆ ಎಷ್ಟು ದುರಹಂಕಾರವು ಇರಲಿ. ನಾನಿನ್ನು ದಯ ತೋರಿಸಿ ಫಲವಿಲ್ಲ. ಎಲ್ಲ ಸರ್ಪವೇ, ಈಗ ಅವಿವೇಕಿಯ ಡಂಬದಿಂದ ನಿನ್ನ ಆಯುಸ್ಸಿಂದಿಗೆ ಪೂರ್ತಿ ಆಯಿತು. ಎಲ್ಲವೋ ಕಾರುಣಿಗ, ನಿನ್ನ ಗ್ರಹಚಾರ ಕ್ರೂರವಾದರಿಂದ ಇಲ್ಲಿಗೆ ಬಂದೆ. ಇದೋ ನೋಡುತ್ತಿರು, ನೀನು ಹರಡಿದಂತೆ ಈ ಸರ್ಪವನ್ನು ಎತ್ತಿ ಬಂಡೆ ಮೇಲೆ ಕುಕ್ಕಿ ಕುಕ್ಕಿ ಧೂಳಿ ಮಾಡಿಬಿಡುವನು. ಇದೇನು ಗತಿ ಗುರುಗಳೇ? ಇವರು ಹಾವನ್ನು ಎತ್ತಿ ಕುಕ್ಕಿ ಕೊಂದು ಹಾಕುವರಂತೆ, ಅವರು ಕುದುರೆಯನ್ನೇರಿ ದಂಡಿಸಿ ತರುವರಂತೆ. ಇದರಿಂದ ನಮ್ಮ ಹಾವು ಹೋಗುವುದು, ಕುದುರೆಯೂ ಅವರಿಗೆ ಸೇರುವುದು, ಅವಮಾನವಾಗುವುದು, ಬಿರುದುಗಳೂ ಹೋಗುವುದು, ಜೀವನಕ್ಕೆ ಕಲ್ಲು ಬೀಳುವುದು. ಭೀಮಸೇನ, ಪೂಜ್ಯರೇ, ಏತಕ್ಕೆ ಸ್ತಬ್ಧನಾದೆ? ಇಡೀ ಅವನು ಎತ್ತಿ ಕುಕ್ಕಿ ಬಿಡು, ಗರ್ವಭಂಗವಾಗಲಿ ಅವಿವೇಕಿಗೆ. ಆಗಲಿ, ಇದೋ ನೋಡುತ್ತೀರಿ, ಇದರ ಗತಿ ಏನಾಗುವುದು? ಎಲ್ಲೋ ಕಾರುಡಿಗರೇ, ಈ ಭೀಮನನ್ನು ಯಾರೆಂದರಿದ್ದೀರೋ ಮೂರ್ಖ, ಯಾರೆಂದರಿತೆಯೋ ಈ ಭೀಮನಂ ಮೂರ್ಖ ಕಾರುಡಿಗರೇ, ಯಾರೆಂದರಿತೆಯೋ ಈ ಭೀಮನಂ, ಯಾರೆಂದರಿತೆಯೋ ಈ ಭೀಮನಂ ಮೂರ್ಖ ಕಾರುಡಿಗರೇ, ಯಾರೆಂದರಿತೆಯೋ ಈ ಭೀಮನಂ. ವಿಷವನ್ನು ಕೊಡುವ ಅಲ್ಪ ಉಳಿವಿಗೆ ಬೆರಗಾಗುವನು ಈ ಭೀಮನು. ವಿಷವನ್ನು ಕೊಡುವ ಅಲ್ಪ ಉಳಿವಿಗೆ ಬೆರಗಾಗುವನು ಈ ಭೀಮ. ಚಂದ್ರನ ವಂಶವಿ ಜನಿಸಿದ ನನ್ನಳು, ಚಂದ್ರನ ವಂಶವಿ ಜನಿಸಿದ ನನ್ನಳು, ಈ ಬರಿ ಸಭೆಯಳು ಹವಮಾನಿಸುವರೆ. ಯಾರೆಂದರಿದೋ ಈ ಭೀಮನಂ ಮೂರ್ಖ ಕಾರುಣಿಗರೆ, ಯಾರೆಂದರಿದೋ ಈ ಭೀಮನಂ. ಚಂದ್ರನ ಸೆಳೆದು ಈ ಹಾವನು ಚರದಿಯಾಚೆಗೆ ಎತ್ತದವನು. ಚಂದ್ರನ ಸೆಳೆದು ಈ ಹಾವನು ಚರದಿಯಾಚೆಗೆ ಎತ್ತದವನು. ಮಗನಂದರಿದರೆ ಈ ಬಡ ಉಳುವನು, ಮಗನಂದರಿದರೆ ಈ ಬಡ ಉಳುವನು. ಚಳದಿ ಮಾತ್ರದಿ ತುಂಡರಿಸುವನು. ಯಾರೆಂದರಿದೋ ಈ ಭೀಮನಂ ಮೂರ್ಖ ಕಾರುಣಿಗರೆ, ಯಾರೆಂದರಿದೋ ಈ ಭೀಮನಂ, ಯಾರೆಂದರಿದೋ ಈ ಭೀಮನಂ ಮೂರ್ಖ ಕಾರುಣಿಗರೆ, ಯಾರೆಂದರಿದೋ ಈ ಭೀಮನಂ.
ಎಲ್ಲ ಸರ್ಪವೇ, ಇಂದಿಗೆ ನಿನ್ನ ಆಯಿತು ಪೂರ್ತಿ ಆಯಿತು. ಪೂಜ್ಯರೇ, ನಾರಾಯಣ ನಾರಾಯಣ. ಆಗಲಿ, ಇದೋ ನೋಡುತ್ತೀರಿ, ಇದರ ಗತಿ ಏನಾಗುವುದು? ಎಲ್ಲ ಜಾಗರಿಗರೇ, ಪೂಜ್ಯರೇ, ಪ್ರಯತ್ನಿಸು. ಆಗಲಿ. ಓ ಗರುಡಿಗರ, ಈಗ ಈಗ ನೋಡಿ. ಎಲ್ಲ ವಿಷ ಜಂತುವೆ. ಪೂಜ್ಯರೇ, ವಿಷ ಸರ್ಪವೇ, ಒಂದು ಹುಳು ಇಷ್ಟು ಬರವೇ? ವಿಷಜಂತುವೆ.
ಕೆಳಗೆ ಸಿಕ್ಕಿಕೊಂಡಿತು. ಅಯ್ಯೋ ಅಯ್ಯೋ, ಪರ್ವತವೇ ಕೈ ಮೇಲೆ ಕುಂತಂದಾಗಿರುವುದು. ತಡೆಯಲಾರೆನು ತಡೆಯಲಾರೆನು. ಭೀಮಸೇನ, ಅಯ್ಯೋ 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 ಆರ್ಯಪುತ್ರ, ಪರಾಕ್ರಮಶಾಲಿಯಾದ ನಿಮಗೆ ಇಂಥ ಸ್ಥಿತಿ ಉಂಟಾಯಿತು. ಈ ಸಮಯದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಇಲ್ಲಿರಬಾರದಿತ್ತೆ. ಒಂದು ಕ್ಷಣದಲ್ಲೇ ಇದನ್ನು ಬಿಡಿಸುತ್ತಿದ್ದನಲ್ಲ. ಅಯ್ಯೋ ಸಹೋದರರೇ, ಇದ್ದರೆ ಗುರುಗಳೇ, ಇವರೆಲ್ಲರೂ ಆಗ ನಗುತ್ತಿದ್ದರು, ಈಗ ಅಳುತ್ತಿರುವರು. ನಾನು ಆಗ ಅಳುತ್ತಿದ್ದೆ, ಈಗ ನಗುತ್ತಿರುವರು. ಅಯ್ಯೋ ಸಹೋದರರೇ, ಈ ಬಾಧೆಯನ್ನು ಸಹಿಸಲಾರೆನು. ಅಯ್ಯೋ, ಇದನ್ನು ನಾನು ನಂಬುವುದಿಲ್ಲ. ಭೀಮಸೇನ, ವಿನೋದಕ್ಕೆ ಹೀಗೆ ಆಡುತ್ತಿರುವಂತೆ ಕಾಣುತ್ತಿರುವ ವಿನೋದವಂತೆ ಪ್ರಾಣವೇ ಹೋಗುತ್ತಿರುವುದು. ಅಯ್ಯೋ, ಇವರು ನನ್ನ ಅಲ್ಲನ್ನು ಮುರಿದು ಕೊಲ್ಲಡಗಿಸುವನೆಂದು ಹೇಳಿದ್ದರು. ಇದು ಅದರ ಫಲವೇ ಇರಬೇಕು. ದೇವರು ದೊಡ್ಡವನು ಸ್ವಾಮಿ, ದುಡುಕಿದವರಿಗೆ ದುಗಡವೇ ಸಿದ್ಧ. ಅಯ್ಯೋ ಪೂಜ್ಯರೇ, ತಾವಾದರೂ ಈತನಿಗೆ ಹೇಳಬಾರದೆ? ಈತನು ಮಾಯಾವಿಯಂತೆ ಕಾಣುತ್ತಿರುವನು. ದ್ರೌಪದಿ ದೇವಿ, ಇದು ಆಟವಲ್ಲವೇ? ಅಯ್ಯೋ, ಆಟವಂತೆ. ಇವರಿಗೆ ಆಟ, ನನಗೆ ಪ್ರಾಣ ಸಂಕಟ. ಗಾಡಿ ಅಯ್ಯೋ, ಪಾಪ ಮಹಾರಾಣಿಯವರು ದುಃಖಿಸುತ್ತಿರು. ಈ ವಿಪತ್ತನ್ನು ತಪ್ಪಿಸಬಾರದೆ? ಸ್ವಾಮಿ, ನಾವು ನಾವು ಮಧ್ಯದಲ್ಲಿ ಜೋರು ಅಯ್ಯೋ, ಅಯ್ಯೋ ಅಯ್ಯೋ ಅಣ್ಣ ಧರ್ಮಪುತ್ರ, ನಾನು ಅಹಂಕಾರದಿಂದ ದುಡುಕಿ ಈ ಅನರ್ಥಕ್ಕೆ ಗುರಿಯಾದೆನು. ಈಗ ನನ್ನ ಪ್ರಾಣ ಉಳಿಯಬೇಕಾದರೆ ಇವನ ಇಷ್ಟದಂತೆ ಅರ್ಧ ರಾಜ್ಯವನ್ನು ಕೊಡಲೇಬೇಕಣ್ಣ, ಕೊಡಲೇಬೇಕು. ಅಯ್ಯೋ ಭೀಮಸೇನ, ನಿನ್ನ ಪ್ರಾಣಕ್ಕಿಂತಲೂ ಈ ರಾಜ್ಯವು ನನಗೆ ಅತಿಶಯವಲ್ಲ, ಕೊಡುವೇನು? ಏನಿದು ಭೀಮಸೇನ, ರಾಜ್ಯ ಭಾಗವನ್ನು ಅಪೇಕ್ಷಿಸಿದ್ದ ನೀನು ಈ ತಿರುಕಗಾಡಿಗರಿಗೆ ಅರ್ಧ ರಾಜ್ಯವನ್ನು ಕೊಡೆಂದು ಹೇಳಬಹುದೇ? ಅಯ್ಯೋ ಪೂಜ್ಯರೇ, ಈಗ ನನಗೆ ಭಾಗವೂ ಬೇಡ, ಭಾಗ್ಯವೂ ಬೇಡ, ಪ್ರಾಣ ಉಳಿದರೆ ಸಾಕು. ಮಾನವೋದರೂ ಅಯ್ಯೋ, ಈ ಮರ್ಮ ಭೇದಕ ಭಾಷಣವನ್ನು ಕೇಳಲಾರೆನು. ಏನಿದು ಅಣ್ಣ? ಒಬ್ಬ ಹಾವಾಡಿಗನಿಗೆ ಸೋತು ಅರ್ಧ ರಾಜ್ಯವನ್ನು ಕೊಟ್ಟು ಅವಮಾನ ಪಟ್ಟು ನಾವು ಈ ಭೂಮಿಯ ಮೇಲೆ ಇರಬೇಕೆ? ನಿಷ್ಕಳಂಕವಾಗಿ ಈ ದಿನ ನಾವು ಪಾಂಡವರ ಕೀರ್ತಿಗೆ ಕಳಂಕವನ್ನು ತರಬಹುದೇ? ಇದು ನನಗೆ ಸಮ್ಮತವಿಲ್ಲ ಅಣ್ಣ. ನಕುಲ, ಕಾಡೆಗೂ ದಾಯದಿ ಆಶ್ಚರ್ಯವನ್ನು ಸಾಧಿಸಿದೆಯಾ? ಅಣ್ಣ, ನನ್ನ ಮಾತನ್ನು ಪೂರ್ತಿಯಾಗಿ ಕೇಳದೆ ಏತಕ್ಕೆ ಹೀಗೆ ಮಾತನಾಡುವೆ? ಕೇಳು, ನಮಗೆ ಈವರೆಗೆ ಇದಕ್ಕಿಂತಲೂ ಎಂತಹ ಮಹಾ ವಿಪತ್ತುಗಳೊದಗಿದ್ದವು. ಆದ್ದರಿಂದೆಲ್ಲವೂ ನಾವು ಪಾರಾದದ್ದಕ್ಕೆ ಕಾರಣನೊಬ್ಬನಿರುವುದನ್ನು ನೀವೆಲ್ಲರೂ ಮರೆತಿರಾ? ಸಭಾ ಮಧ್ಯದಲ್ಲಿ ಪಾಂಚಾಲಿಗೆ ಅಕ್ಷಯ ವಸ್ತ್ರವನ್ನಿತ್ತವನು ಯಾರು? ಶ್ರೀ ಕೃಷ್ಣ ಪರಮಾತ್ಮನಲ್ಲವೇ? ಅರಣ್ಯದಲ್ಲಿ ಮೃತರಾಗಿದ್ದ ನಾವುಗಳು ಮತ್ತೆ ಜೀವಿತರಾದದ್ದು ಶ್ರೀ ಕೃಷ್ಣ ಪರಮಾತ್ಮನ ಕರುಣೆಯಿಂದಲವೇ? ಮಾನವನ ಪ್ರಯತ್ನದಿಂದ ಅಲಭ್ಯವಾಗಿದ್ದ ಈ ಸಾಮ್ರಾಜ್ಯವನ್ನು ವಿಜಯವನ್ನು ನಾವು ಪಡೆದಿದ್ದು ಶ್ರೀ ರುಕ್ಮಿಣೀಶನ ಕೃಪಾ ಕಟಾಕ್ಷದಿಂದಲ್ಲವೇ? ಅಪರಿಮಿತ ವಿಪತ್ತುಗಳಿಂದ ನಮ್ಮನ್ನು ಪರಿಪಾಲಿಸಿದ ಶ್ರೀ ಕೃಷ್ಣ ಪರಮಾತ್ಮನು ಈ ಕಷ್ಟದಿಂದ ತಪ್ಪಿಸಿ ಪಾಲಿಸಲಾರೆನೆ. ನಾನು ಆತನನ್ನು ಸ್ಮರಿಸಿ ಸಂಪೂರ್ಣ ಭಾರವನ್ನು ತನ್ನಲ್ಲಿರಿಸಿ ನಾನು ಈ ಸರ್ಪದಿಂದ ನಿನ್ನನ್ನು ಬಿಡಿಸಲು ಪ್ರಯತ್ನಿಸುವೆನು. ಆ ಪರಮಾತ್ಮನು ಈ ಪಂಚ ಪಾಂಡವರನ್ನು ತನ್ನ ಪಂಚ ಪ್ರಾಣಗಳಂತೆ ತಿಳಿದಿರುವುದು ನಿಜವಾದರೆ ನಾನು ಆತನ ಪರಮ ಭಕ್ತನೆಂಬ ನಂಬಿಕೆಯು ಆತನಿಗಿದ್ದರೆ ನನ್ನ ಪ್ರಯತ್ನವನ್ನು ಸಫಲಗೊಳಿಸಲಿ. ಶ್ರೀ ಕೃಷ್ಣ
ಪಾಲಿಪ ದೈವವು ನೀನೆ, ಭಕ್ತರ ಪಾಲಿಪ ಮುರಳೀಧರನೇ. ಭಕ್ತರ ಪಾಲಿಪ ಮುರಳೀಧರನೇ, ಮುಕುಂದ ಮಾಧವ ಅಖಿಲ ಜನರಿಗೆ. ಮುಕುಂದ ಮಾಧವ ಅಖಿಲ ಜನರಿಗೆ. ಹೇ ಕೃಷ್ಣ ಮಧುಸೂದನ ಗೋವಿಂದ ಮುಕುಂದ ಹೇ ಪಾವನ. ಹೇ ಕೃಷ್ಣ ಮಧುಸೂದನ. ಅಂತರ್ಯಾಮಿ ನಿನ್ನಯ ಮಹಿಮೆ ತಿಳಿಯಲು ತರುವೆ ದರದಾನಿ. ಅಂತರ್ಯಾಮಿ ನಿನ್ನಯ ಮಹಿಮೆ ತಿಳಿಯಲು ತರುವೆ ದರದಾನಿ. ಚೌರಿ ಮುರಾರಿ ಕೃಷ್ಣ, ಚೌರಿ ಮುರಾರಿ ಕೃಷ್ಣ, ಚೌರಿ ಮುರಾರಿ ಕೃಷ್ಣ. ಹೇ ಕೃಷ್ಣ ಮಧುಸೂದನ ಗೋವಿಂದ ಮುಕುಂದ ಹೇ ಪಾವನ. ಹೇ ಕೃಷ್ಣ ಮಧುಸೂದನ. ಶ್ರೀ ಕೃಷ್ಣ ಪರಮಾತ್ಮ, ಅನಂತಮಯನಾದ ನಿನ್ನ ಮುಂದೆ ಈ ಮನುಷ್ಯ ಮಾಯೆಯು ಅತಿಶಯವೇ. ನಮ್ಮ ಮಾನಪಮಾನಗಳು ನಿನಗೆ ಸೇರಿದ್ದಲ್ಲದೆ ಇದು ಪ್ರೇರಣೆಯು ನಿನ್ನದು, ಪ್ರಯತ್ನವು ನಿನ್ನದು, ಕಾರ್ಯವು ನಿನ್ನದು, ಶಕ್ತಿಯು ನಿನ್ನದು. ಇದರ ಫಲವು ಸಹ ನಿನಗೆ ಸೇರಿದ್ದು. ಇದರ ಮಾನಪಮಾನಗಳು ನಿನಗೆ ವಹಿಸಿ ನಾನು ಈ ಕಾರ್ಯವನ್ನು ಕೈಗೊಳ್ಳುವೆನು. ಪಾಂಡವರನ್ನು ಆದಿಯಿಂದಲೂ ಪರಿಪಾಲಿಸಿ ಕಡೆಗೆ ಕೈಬಿಟ್ಟನೆಂಬ ಅಪಕೀರ್ತಿಯನ್ನು ನೀನು ಪಡೆಯುವವನಲ್ಲವೆಂಬ ನಂಬಿಕೆಯು ನನಗೆ ಪರಿಪೂರ್ಣವಾಗಿರುವುದು. ಆದ್ದರಿಂದ ಪಾಂಡವರ ಕೀರ್ತಿಗೆ ಲೋಪವಿಲ್ಲದಂತೆ ಈ ಸರ್ಪವನ್ನೆತ್ತಲು ನನಗೆ ಶಕ್ತಿಯನ್ನು ಕರುಣಿಸು. ಭಕ್ತ ವತ್ಸಲ್ಯನೆಂಬ ಬಿರುದನ್ನು ಸಾರ್ಥಕಗೊಳಿಸು. ನಮ್ಮನ್ನು ಪಾಲಿಸು. ಎಲ್ಲವೋ ಗಾರುಡಿಗ, ಇದೋ ನೋಡು, ನಮ್ಮ ಶ್ರೀಕೃಷ್ಣ ಪರಮಾತ್ಮನ ಕೃಪಾ ಕಟಾಕ್ಷದಿಂದ ನಿನ್ನ ಗರ್ವವನ್ನಡಗಿಸುವೆನು. ಹಿಡಿದ ಚಲವಾ ಬಿಡೆ ನಿಮ್ಮಯ ಗರ್ವವಾ, ಹಿಡಿದ ಚಲವಾ ಬಿಡೆ ನಿಮ್ಮಯ ಗರ್ವವಾ. ಮುರಿಯುವೆ ವೀರಗುಣ ನಕುಲನು ನಾನು. ಇಂದು ಜರಿದ ನಿಮ್ಮಯ ಪಂಚವಾ, ಇಂದು ಜರಿದ ನಿಮ್ಮಯ ಪಂಚವಾ. ಮುಂದೆ ದರೆಗೆ ಉರುಳಿಸುವೆ ನಿಮ್ಮಯ. ಅಯ್ಯೋ, ಹಬ್ಬ, ಈಗ ನನ್ನ ಪ್ರಾಣ ಉಳಿಯಿತು. ಅಯ್ಯೋ, ಅನುಜ, ಅಣ್ಣ, ನಕಲ, ನನ್ನ ಅಪರಾಧಗಳನ್ನು ಮನ್ನಿಸು. ನೀನಿಂತಹ ಬಲಶಾಲಿ ಎಂಬುದು ಈಗ ಪ್ರತ್ಯಕ್ಷವಾಯಿತು. ನಿನ್ನಿಂದ ನನಗೆ ಜ್ಞಾನೋದಯವಾಯಿತು. ನಕುಲ, ನಮಗಿಂತಲೇ ನೀನು ವಿವೇಕನು. ನಿನ್ನ ದೃಢಭಕ್ತಿ ಶಕ್ತಿಗಳಿಂದ ನಮಗೆ ಅತ್ಯಾನಂದವಾಯಿತು. ಅಣ್ಣ, ಈ ಶಕ್ತಿಯು ನನ್ನದಲ್ಲ. ನಿಮ್ಮ ಎದುರಿನಲ್ಲಿ ನನ್ನ ಬಲವೆಷ್ಟಿದರೂ ಸಹ ಮುಖ್ಯವಾಗಿ ಶ್ರೀ ಕೃಷ್ಣ ಪರಮಾತ್ಮನು ನಮ್ಮನ್ನು ಈ ದಿನ ಗ್ರಹಿಸಿ
ಈ ಸರ್ಪವನ್ನೆತ್ತಲು ನನಗೆ ಶಕ್ತಿಯನ್ನು ಕರುಣಿಸಿದನು. ಅದಕ್ಕಾಗಿ ನಾವು ಆ ಶ್ರೀಕೃಷ್ಣ ಪರಮಾತ್ಮನಿಗೆ ಕೃತಜ್ಞರಾಗಬೇಕು. ಹಾವು ಎಲ್ಲಿ ಹೋಯ್ತು? ಅದನ್ನ ಹಿಡಿದು ತಂದು ಇನ್ನೊಂದು ಆಟವನ್ನಾಡಿಸೋಣವೇ? ಬೇಡವೋ ಮಹಾರಾಯ, ಒಂದು ಆಟವನ್ನಾಡಿದಕ್ಕೆ ಇಷ್ಟು ಅನರ್ಥವಾಯಿತು. ಇನ್ನು ನಿನ್ನ ಹಾವಿನ ಗೊಡವೆಯೇ ಬೇಡ. ಸದ್ಯಕ್ಕೆ ಕುದುರೆಯನ್ನೇರಿ ಹೋದ ಪಾರ್ಥನು ಸುಖದಿಂದ ಬಂದರಷ್ಟೇ ಸಾಕು. ಎಲ್ಲವೋ ಗಾರುಡಿಗ, ಇದೋ ನೋಡು, ನಾನು ನಿನ್ನ ಪಂದ್ಯವನ್ನು ಗೆದ್ದಿರುವೆನು. ಈಗ ಏನು ಹೇಳುವೆ? ಏನು ಹೇಳುವುದು ಸ್ವಾಮಿ? ಎರಡು ಪಂದ್ಯಗಳಲ್ಲಿ ನೀವೊಂದು ಪಂದ್ಯವನ್ನು ಗೆದ್ದಿರುವಿರಿ. ಆದ ಕಾರಣ ಭೀಮಸೇನರ ಪರಾಜಯದಿಂದ ಗೆದ್ದಿದ್ದ ರಾಜ್ಯವನ್ನು ನಿಮಗೆ ಕೊಟ್ಟು ಬಿಟ್ಟಿರುವೆ ಸ್ವಾಮಿ. ಗುರುಗಳೇ, ಕಡೆಗೂ ನಾವೇ ಸೋತೆವಲ್ಲ. ಏನು ಮಾಡುವುದು? ಪಾಂಡವರು ಮಹಾವ್ರತವಚಾರಿಗಳೆಂದು ನಿಮಗೆ ತಿಳಿಯದೇನೋ? ಓಹೋ, ಆಗ ತಿಳಿದಿದ್ದ ರೀತಿ ಬೇರೆ, ಈಗ ತಿಳಿದ ರೀತಿಯೇ ಬೇರೆ. ಓಹೋ, ಆಗ ಈ ಭೀಮಸೇನ ದೇವರೆಂದರೆ ಲೋಕವೆಲ್ಲವೂ ನಡುಗಿ ಅಲ್ಲಾಡಿ ಹೋಗುವುದೆಂದು ಕೇಳಿ ಇವರು ಅಂತಹ ಪರಾಕ್ರಮಶಾಲಿಗಳೇರಬೇಕು ಎಂದು ತಿಳಿದಿದ್ದೆ. ಆದರೆ ಈಗ ಇವರ ಬೆಟ್ಟದಂತಹ ಮೈಯನ್ನು ಹೊರಲಾರದೆ ಭೂಮಿಯು ನಡಗಿರಬಹುದೆಂದು ವ್ಯಕ್ತವಾಯಿತು ಗುರುಗಳೇ. ಅಲ್ಲ ಗುರುಗಳೇ, ಇವರ ಆಕಾರವನ್ನು ನೋಡಿ ನನಗೆ ಭಯವಾಗಿತ್ತು. ಆಹಾ, ಏನು ಶೌರ್ಯ, ಎಷ್ಟು ಡಂಬ, ಏನು ಪರಾಕ್ರಮ! ಇದ್ಯಾವುದೂ ಇವರಿಗೆ ಸಮಯಕ್ಕೆ ಸಹಾಯವಾಗಲಿಲ್ಲವಲ್ಲ. ಇನ್ನೂ ಎಷ್ಟೋ ಚಿಕ್ಕವರು ಈ ನಕುಲ ಮಹಾರಾಜರು. ಇವರದ್ದೆಂತಹ ಪರಾಕ್ರಮ, ಏನು ಕತೆ! ಮುಖ್ಯವಾಗಿ ಬೆಟ್ಟದ ಹಾಗೆ ಬೆಳೆದರೇನು ಪ್ರಯೋಜನ ಗುರುಗಳೇ? ಭುಕ್ತಿ ಬಲವಾದರೇನು? ಭಕ್ತಿ, ಶಕ್ತಿ, ಯುಕ್ತಿ ಇವುಗಳಿರಬೇಕು ಮನುಷ್ಯನಿಗೆ. ಭೀಮಸೇನ, ಇವನು ಬಡವಾಡಿಗನಾದವರು ಎಷ್ಟು ವೇಗದಿಂದ ಮಾತನಾಡುತ್ತಿರುವನು ನೋಡಿದೆ. ಈ ದಿನ ಎಂಥ ಕಾರ್ಯವಾಯಿತು ಸ್ವಾಮಿ. ಮತ್ತೆ ಮತ್ತೆ ನನ್ನ ನೇತಕ್ಕೆ ಅಂಗಿಸಿ ಕೊಲ್ಲುವಿರಿ. ನಕುಲನ ಪರಾಕ್ರಮವನ್ನು ಈ ಆವಡಿಗರ ಮಂತ್ರ ಶಕ್ತಿಯನ್ನು ಅರಿಯದೆ ದುಡುಕಿ ನುಡಿದು ಫಲವನ್ನು ಅನುಭವಿಸಿದನು. ಸಾಕು ಸ್ವಾಮಿ, ಸಾಕು. ಎಲೆ ಗಾಡಿಗಿರಿ, ಪಾರ್ಥ ಬರಲಿಲ್ಲ. ಆತನು ಬಂದ ನಂತರ ನಿಮಗೆ ಯಥೋಚಿತ ಮರ್ಯಾದೆ ಮಾಡುವನು. ಇನ್ನು ಸಂಧ್ಯಾಕಾಲವಾಯಿತು, ತೆರಳುವ.